ಬಳ್ಳಾರಿ ದಳ್ಳೂರಿಗೆ ಮತ್ತೊಬ್ಬ ಅಧಿಕಾರಿ ಎತ್ತಂಗಡಿ. ಡಿಐಜಿ ಎಸ್ಪಿ ಬಳಿಕ ಈಗ ಡಿವೈಎಸ್ಪಿ ಟ್ರಾನ್ಸ್ಫರ್. ಬಳ್ಳಾರಿ ದಳ್ಳೂರಿಗೆ ಮತ್ತೊಬ್ಬ ಅಧಿಕಾರಿ ಎತ್ತಂಗಡಿ ಆಯಿತು. ಡಿಐಜಿ ಎಸ್ಪಿ ಬಳಿಕ ಈಗ ಡಿವೈಎಸ್ಪಿ ಟ್ರಾನ್ಸ್ಫರ್ ಆಗಿದ್ದಾರೆ. ಕರ್ತವ್ಯ ಲೋಪ ಆರೋಪದಡಿ ಡಿವೈಎಸ್ಪಿಗೆ ಗೆಟ್ ಪಾಸ್. ಡಿವೈಎಸ್ಪಿ ಚಂದ್ರಶೇಖರ್ ರೆಡ್ಡಿ ವರ್ಗಾವಣೆಯಾಗಿರುವಂಥದ್ದು. ಬಳ್ಳಾರಿ ನಗರ ಉಪವಿಭಾಗದ ಡಿವೈಎಸ್ಪಿ ಆಗಿದ್ರು ಚಂದ್ರಶೇಖರ್. ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಗಲಾಟೆ ನಡೆದಿತ್ತಲ್ಲ, ಅದೇ ಕಾರಣದಲ್ಲಿ ಈಗ ಕರ್ತವ್ಯ ಲೋಪ ಅಂತಿದ್ದಾರೆ. ರಾತ್ರಿ ಫೈರಿಂಗ್ ಆಯ್ತು, ಪರಿಸ್ಥಿತಿ ನಿಯಂತ್ರಣ ಮಾಡಲು ವಿಫಲವಾದ್ರಂತೆ. ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಕೂಡ ಅಲ್ಲಿ ಮೃತಪಟ್ಟಿದ್ದ. ಹೀಗಾಗಿ ಡಿವೈಎಸ್ಪಿ ಎತ್ತಂಗಡಿ ಮಾಡಿದೆ ಸರ್ಕಾರ. ಬಳ್ಳಾರಿಯಲ್ಲಿ ಆದಂತಹ ಗಲಾಟೆಗೆ ಅಧಿಕಾರಿಗಳ ಎತ್ತಂಗಡಿ ನಡೀತಾನೆ ಇದೆ. ಈಗ ಡಿವೈಎಸ್ಪಿಯ ಸರದಿ. ಡಿಐಜಿ ಆಯ್ತು, ಎಸ್ಪಿ ಆಯ್ತು, ಈಗ ಡಿವೈಎಸ್ಪಿಯ ಸರದಿ. ಕರ್ತವ್ಯ ಲೋಪ ಅಂತೆ ಅಂಥ ಆರೋಪದ ಅಡಿಯಲ್ಲಿ ಈಗ ಡಿವೈಎಸ್ಪಿಗೆ ಗೇಟ್ ಪಾಸ್ ಕೊಟ್ಟಿದೆ ಸರ್ಕಾರ. ಡಿವೈಎಸ್ಪಿ ಚಂದ್ರಶೇಖರ್ ರೆಡ್ಡಿ ವರ್ಗಾವಣೆ ಆಯ್ತು. ಬಳ್ಳಾರಿಯ ನಗರದಲ್ಲಾದಂತಹ ಘಟನೆಗೆ ಅಧಿಕಾರಿಗಳು ಕಾರಣ, ಕರ್ತವ್ಯ ಲೋಪವಾಗಿದೆ, ಇಂಥ ಆರೋಪದ ಅಡಿ ನಿಮ್ಮನ್ನ ಎತ್ತಂಗಡಿ ಮಾಡ್ತಿದ್ದೇವೆ ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಈಗ ರಾತ್ರಿ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಪರಿಸ್ಥಿತಿಯನ್ನ ನಿಯಂತ್ರಿಸಲು ವಿಫಲವಾದ್ರಂತೆ. ಹಾಗಾಗಿ ಕರ್ತವ್ಯ ಲೋಪವಾಯ್ತಂತೆ. ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲಿ ಮೃತಪಟ್ಟಿದ್ದು ಹೌದು. ಹೀಗಾಗಿ ಡಿವೈಎಸ್ಪಿಯನ್ನ ಎತ್ತಂಗಡಿ ಮಾಡಿದೆ ಸರ್ಕಾರ. ಬಳ್ಳಾರಿ ದಳ್ಳೂರಿಗೆ ಮತ್ತೊಬ್ಬ ಅಧಿಕಾರಿ ಬಲಿ. ಮತ್ತೊಬ್ಬ ಅಧಿಕಾರಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಹಿಂದೆ ಡಿಐಜಿ ಆಯ್ತು, ಎಸ್ಪಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಲಾಯಿತು. ಈಗ ಡಿವೈಎಸ್ಪಿಯ ಸರದಿ. ಕರ್ತವ್ಯ ಲೋಪದ ಆರೋಪದ ಅಡಿ ಡಿವೈಎಸ್ಪಿಯನ್ನ ಚಂದ್ರಶೇಖರ್ ರೆಡ್ಡಿ ಅವರನ್ನ ವರ್ಗಾವಣೆ ಮಾಡಿದೆ. ಉಪವಿಭಾಗದ ಡಿವೈಎಸ್ಪಿ ಚಂದ್ರಶೇಖರ್ ಇವರು ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಗಲಾಟೆ ಆಯ್ತಲ್ಲ, ಅದೇ ಗಲಾಟೆಯಲ್ಲಿ ಫೈರಿಂಗ್ ಕೂಡ ಆಗಿತ್ತು ರಾತ್ರಿ. ಪರಿಸ್ಥಿತಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಪೊಲೀಸರು ವಿಫಲವಾದ್ರಂತೆ. ಈ ಕಾರಣವನ್ನೇ ಇಟ್ಕೊಂಡು ಈಗ ಸರ್ಕಾರ ಡಿವೈಎಸ್ಪಿಗೆ ಗೇಟ್ ಪಾಸ್ ಕೊಟ್ಟಿದೆ. ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ ಕೂಡ ಇಲ್ಲಿ ಮೃತಪಟ್ಟಿದ್ದ. ಹೀಗಾಗಿ ಡಿವೈಎಸ್ಪಿಯನ್ನ ಸರ್ಕಾರ ಎತ್ತಂಗಡಿ ಮಾಡಿದೆ ಈಗ.